ಮಾಲಾರ್ಪಣೆಯನ್ನು ಮುಖ್ಯರು ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿದ ನಂತರ ಸ್ವಲ್ಪ ಮುಂದೆ ಹೋಗಪ್ಪ ಅಣ್ಣ ಅವರಾಗ್ತು. ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ತವರು ಕ್ಷೇತ್ರ ಅರಸೀಕೆರೆಯಲ್ಲಿ ಆಗಮಿಸಿದ ಕೆಎಂ ಶಿವಲಿಂಗೇಗೌಡರಿಗೆ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಅರಸೀಕೆರೆಗೆ ಆಗಮಿಸಿದ ಶಿವಲಿಂಗೇಗೌಡರನ್ನ ನಗರದ ವಿವಿಧೆಡೆ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ಹೂಮಾಲೆ ಹಾಕಿ ಶುಭಾಶಯಗಳನ್ನು ಸಲ್ಲಿಸಿ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ದೊರೆತ ಹಿನ್ನೆಲೆ ಅರಸೀಕೆರೆ ನಗರದಲ್ಲಿ ಸಂಭ್ರಮದ ವಾತಾವರಣ ಕಂಡುಬಂದಿದೆ. ಸಚಿವರ ಆಗಮನದ ವೇಳೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಉತ್ಸಾಹದಿಂದ ಘೋಷಣೆಗಳನ್ನ ಕೂಗಿ ತಮ್ಮ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಲಿಂಗೇಗೌಡರು ತಮ್ಮ ಮೇಲೆ ಪ್ರೀತಿ ಅಭಿಮಾನ ತೋರಿದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಅರಸೀಕೆರೆ ತಾಲೂಕಿನ ಎಲ್ಲ ನನ್ನ ಅಭಿಮಾನಿ ಬಂಧುಗಳೇ ಮತ್ತು ನಮ್ಮ ಕಾಂಗ್ರೆಸ್ ಎಲ್ಲ ಅಧ್ಯಕ್ಷರು, ಮುಖಂಡರುಗಳು, ನಗರಸಭೆ ಎಲ್ಲ ಜನಪ್ರತಿನಿಧಿಗಳೇ ಮತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ, ಕಾಂಗ್ರೆಸ್ಸಿನ ಎಲ್ಲ ಗೌರವಾನ್ವಿತ ನಾಯಕರೇ, ಮುಖಂಡರುಗಳೇ ಮತ್ತು ಎಲ್ಲ ಅಭಿಮಾನಿ ಬಂಧುಗಳೇ, ಅರಸೀಕೆರೆ ತಾಲೂಕಿನಿಂದ ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಭಿಮಾನಿ ಬಂಧುಗಳೇ, ಎಲ್ಲ ಸಮಾಜದ ಮುಖಂಡರುಗಳೇ, ಬಂಧುಗಳೇ, ಎಲ್ಲರಿಗೂ ನಾನು ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಮನುಷ್ಯನಾಗಿ ಹುಟ್ಟಿದ ಮೇಲೆ ನೀವು ಮನುಷ್ಯರಿಗೆ ಒಂದು ಗೌರವವನ್ನು ತೋರಿಸಿದಂತ ರೀತಿಯನ್ನು ನೋಡಿ ನನ್ನ ಮನಸ್ಸು ತುಂಬಿ ಹೋಗಿದೆ. ನನಗೇನು ಮಾತನಾಡಬೇಕು ಅನ್ನೋದೇ ಗೋಚರ ಆಗ್ತಾ ಇಲ್ಲ. ಇಷ್ಟೊಂದು ಅಭಿಮಾನದಿಂದ, ಇಷ್ಟೊಂದು ಸಂತೋಷದಿಂದ ನಿಮ್ಮ ಸಡಗರ, ಸಂಭ್ರಮ, ಅಭಿಮಾನವನ್ನ ನೋಡಿದ್ರೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸುಮಾರು 80 ವರ್ಷದ ಹಾಸನ ಜಿಲ್ಲೆಯ ರಾಜಕಾರಣದ ಇತಿಹಾಸದಲ್ಲಿ ಬಹುಶಃ ಅರಸೀಕೆರೆಯಲ್ಲಿ ಒಂದು ಕೊರಗಿತ್ತು. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವರಾಗಲಿಲ್ಲ ಅಂತಕ್ಕಂಥ ಕೊರಗೇನಿತ್ತು, ಅದನ್ನ ನಿವಾರಣೆ ಮಾಡತಕ್ಕಂಥ ದೃಷ್ಟಿನಲ್ಲಿ ನೀವು ಕಾರಣಕರ್ತರಾಗಿದ್ದೀರಿ. ನಿಮ್ಮ ಒಂದು ಹೋರಾಟದ ಫಲ ನನ್ನ ಫಲ ಅಲ್ಲ. ನಾನು ಸಾಂಕೇತಿಕ, ನೀವು ಸತತವಾಗಿ 4 ಬಾರಿ ನನ್ನನ್ನು ಶಾಸಕನನ್ನಾಗಿ ಮಾಡದೇ ಇದ್ದಿದ್ರೆ ನಾನು ಈ ಸಚಿವ ಪದವಿಯನ್ನ ಇವತ್ತು ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ತೀರ್ಮಾನ ಮಾಡಿದೆ, ಯಾವ ಪಕ್ಷದಿಂದ ನಾನು ಆಯ್ಕೆಯಾಗಿ ಬರ್ತಾ ಇದ್ದೆ, ಈ ಪಕ್ಷದಲ್ಲಿ ಇನ್ನು 10 ಸಾರಿ ಗೆದ್ರೂ ನಾನು ಮಂತ್ರಿ ಆಗತಕ್ಕಂಥ ವಾತಾವರಣ ಆ ಪಕ್ಷದಲ್ಲಿ ನನಗಿಲ್ಲ. ಆದ್ರಿಂದ ಏನಾದ್ರೂ ಮಾಡಿ ಅರಸೀಕೆರೆ ತಾಲೂಕನ್ನ ಸರ್ವತೋಮುಖವಾದಂತ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಬೇಕು ಅನ್ನೋದು ಒಂದು ಕಡೆ ಈ ಕೊರಗೇನಿತ್ತು, ಏನು ಅರಸೀಕೆರೆಯನ್ನ ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ಅನಾಥವನ್ನಾಗಿ ಮಾಡಿದ್ರು, ಇದನ್ನು ನಿವಾರಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ನಾನು ಪಕ್ಷಾಂತರವನ್ನ ಮಾಡಿ ಇವತ್ತು ಅರಸೀಕೆರೆ ತಾಲೂಕಿನ ಜನತೆಯ ವಿಶ್ವಾಸವನ್ನ, ಅರಸೀಕೆರೆ ತಾಲೂಕಿನಲ್ಲಿ ಇದ್ದಂತ ಈ ಒಂದು ಏನು ಅರಸೀಕೆರೆ ತಾಲೂಕನ್ನ ಈ ಜಿಲ್ಲೆಯ ರಾಜಕಾರಣದಲ್ಲಿ ಎಲ್ಲ ದೃಷ್ಟಿಯಿಂದ ಅನಾಥವಾಗಿ ಮಾಡಿದ್ರು, ಇದನ್ನ ಪರಿಗಣಿಸಬೇಕು, ಇದನ್ನು ಹೋಗಲಾಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದ್ದೇವೆ. ಇವತ್ತು ನೀವು 4 ಬಾರಿ ಸತತವಾಗಿ ಹೋರಾಟ ಮಾಡಿ ನನ್ನನ್ನು ಶಾಸಕರು ಮಾಡಿದ್ದು ಒಂದು ಕಡೆ, ಇವತ್ತು ನನ್ನನ್ನ ಪಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ಟೇಡಿಯಂನಲ್ಲಿ ಇದರ 10ರಷ್ಟು ಜನ ಇತ್ತು. ಅವತ್ತು ಆಶ್ವಾಸನೆಯನ್ನು ಕೊಟ್ಟು ಅವತ್ತಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತ ಮುಂದೆ ಸರ್ಕಾರ ಬರುತ್ತೆ,
ನೀನು ನಮ್ಮ ಜೊತೆ ಬಾ ಅಂತೇಳಿ ಕರೆದ್ರು ಸಿದ್ದರಾಮಣ್ಣವರು. ಅದೇ ರೀತಿ ನಮ್ಮ DK ಶಿವಕುಮಾರ್ ಅವರು ಇವತ್ತಿನ ಮುಖ್ಯಮಂತ್ರಿಗಳಿದ್ರು. ನಮ್ಮ ಸುರೇಶ್ ಅವರು, ನಮ್ಮ DK ಸುರೇಶ್ ಅವರಿದ್ರು. ಅವರು 3 ಜನ ನನಗೆ ವಾಗ್ದಾನವನ್ನು ಕೊಟ್ಟು ಈ ಎಲ್ಲ ರೀತಿಯ ಸಹಾಯವನ್ನು ನಿನಗೆ ಮಾಡ್ತೇವೆ, ನಮ್ಮ ಜೊತೆ ಬಾ ಅಂತೇಳಿ ಕರ್ಕೊಂಡೋದ್ರು. ಅವರು ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಂಡು ನಮ್ಮ ಅರಸೀಕೆರೆ ತಾಲೂಕಿನ ಜನತೆಯ ಪ್ರೀತಿ, ವಿಶ್ವಾಸವನ್ನ, ಅಭಿಮಾನವನ್ನು ಗೆದ್ದಿದ್ದಾರೆ. ಅವರಿಗೆ ನಾವು ಸಾಷ್ಟಾಂಗ ಪ್ರಣಾಮಗಳನ್ನ ನಾವು ಅರಸೀಕೆರೆ ತಾಲೂಕಿನ ಜನತೆ ಹೇಳಬೇಕು. ಈ ರೀತಿ ಇವತ್ತು ಕೊಟ್ಟ ಮಾತಿನಂತೆ ಕಳೆದ ಸಾರಿ ಕೊಡಬೇಕಾಗಿತ್ತು, ಆದರೆ ಪಕ್ಷದ ಒಂದು ನಿಘಂಟಿನ ಪ್ರಕಾರ ಕೊಡ್ಲಿಕ್ಕೆ ಆಗಲಿಲ್ಲ. ಈ ಸಾರಿ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ಅರಸೀಕೆರೆ ತಾಲೂಕನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು 4 ವರ್ಷಗಳಿಂದ ನಾನು ವಿರೋಧಿ ಪಕ್ಷದಲ್ಲೇ ಇದ್ರೂ ಶಾಸಕನಾಗಿ ನಾವು ಏನು ಒಂದು ಹೋರಾಟವನ್ನು ಮಾಡಿ ಅರಸೀಕೆರೆಯನ್ನ ಒಂದು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ತಾ ಇದ್ದೇವೆ. ಇದಕ್ಕೆ ಇನ್ನೂ ಹೆಚ್ಚಿನ ಬಲ ಬಂದಿದೆ. ಇದಕ್ಕೆ ಸಾಕ್ಷೀಭೂತವಾಗಿ ಈ ಅರಸೀಕೆರೆಯನ್ನ ಎಲ್ಲ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ, ಏನು ನಮ್ಮೆಲ್ಲ ನಾಯಕರುಗಳು ಇವತ್ತು ನಾನಿದ್ದಾಗ ಸ್ವಲ್ಪ ಫಂಕ್ಷನ್ಗಳನ್ನ ಮಾಡ್ತಾ ಇದ್ದೆ, ಆದ್ರೆ ನಮ್ಮ ಮುಖಂಡರುಗಳು, ನಮ್ಮ ಅಭಿಮಾನಿಗಳು ನೀವೆಲ್ಲ ಸೇರಿ ಏನು ಅಭಿಮಾನದಿಂದ ಈ ಒಂದು ಕೆಲಸವನ್ನ ಮಾಡಿದ್ದೀರಿ. ಈ ಸ್ವಾಗತವನ್ನ ನನ್ನ ಜೀವನದ ಇತಿಹಾಸದಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ. ಈ ಜೀವನದ ಇತಿಹಾಸ ಇದು ಉಳಿಯುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೀವೆಲ್ಲ ಇಷ್ಟೊಂದು ಅಭಿಮಾನವನ್ನ ತೋರಿಸಿದಿರಿ. ನಾನು ಈ ನಿಮ್ಮ ಋಣವನ್ನ ಯಾವ ರೀತಿ ತೀರಿಸಬೇಕು ಅಂತೇಳಿ ನಾನು ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಇಲ್ಲಿಯವರೆಗೆ ನಾನು ಎಲ್ಲ ಅಭಿಮಾನದಿಂದ ಹಾರಾಗ್ತಾ ಇದ್ರು ಕೂಡ ಯಾವ ಜನ್ಮದ ಪುಣ್ಯವೋ ಏನೋ, ನನ್ನ ತಂದೆ ತಾಯಿಗಳ ಪುಣ್ಯವೋ ಏನೋ, ಅವರೆಲ್ಲರ ಹೋರಾಟದ ಅವರ ಪುಣ್ಯದ ಫಲದಿಂದ ನಿಮ್ಮ ಆಶೀರ್ವಾದದಿಂದ ಈ ಸ್ಥಾನ ಏನು ಲಭಿಸಿದೆ ಅದನ್ನು ನಿಜವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಕಳಂಕ ಬಾರದ ರೀತಿಯಲ್ಲಿ ಇವತ್ತೇನು ಇಡೀ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಗೋದ್ರೂ ಅರಸೀಕೆರೆ ಶಾಸಕ ಹೋರಾಟಗಾರ, ಅರಸೀಕೆರೆ ಶಾಸಕ ಛಲಗಾರ ಅಂತಕ್ಕಂಥ ಒಂದು ನಾಳ್ನುಡಿ ಇದೆ. ಅದನ್ನು ಉಳಿಸಿಕೊಂಡು ಹೋಗ್ತೇನೆ, ಅರಸೀಕೆರೆ ಇತಿಹಾಸವನ್ನು ಉಳಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನು ಒಂದು ಸಂಭ್ರಮ. ಇದುವರೆಗೂ ನಾವು ಅರಸೀಕೆರೆ ಹಬ್ಬವನ್ನ ಮಾಡಿರಲಿಲ್ಲ. ಈ ಸಾರಿ ಅರಸೀಕೆರೆ ಹಬ್ಬವನ್ನು ಮಾಡ್ತೇವೆ, ಅರಸಿ ಉತ್ಸವವನ್ನು ಮಾಡ್ತೇವೆ. ಇದು ಯಾವ ಉತ್ಸವನ ಕನಕಪುರದಲ್ಲಿ ನಾನು ಹೋಗಿ DK ಶಿವಕುಮಾರ್ ಮಾಡಿದಂತ ಕನಕೋತ್ಸವನ ನೋಡ್ಕೊಂಡು ಬಂದಿದ್ದೇನೆ. ಅದಕ್ಕಿಂತಲೂ ಹೆಚ್ಚಿನದಾಗಿ ಅರಸೀಕೆರೆ ನಗರದಲ್ಲಿ 3 ದಿವಸಗಳ ಕಾಲ ಸತತವಾಗಿ ಅರಸಿ ಉತ್ಸವವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನ ಅದಕ್ಕೆಲ್ಲ ಇದೇ ರೀತಿ ಸಡಗರ, ಸಂಭ್ರಮದಿಂದ, ಅಭಿಮಾನದಿಂದ ಎಲ್ಲ ಕುಣಿದು ಕುಪ್ಪಳಿಸಿರುತ್ತೆ. ಆ ಉತ್ಸವವನ್ನು ಮಾಡೋಣ. ಇನ್ನು ಮಾಮೂಲಿ ನಮ್ಮ ಗಣಪತಿ ಉತ್ಸವ ಅದು ವಿಜೃಂಭಣೆಯಿಂದ ಈ ಸಾರಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಡೆಯುತ್ತೆ ಅಂತಕ್ಕಂಥದ್ದನ್ನ ಹೇಳಿ, ಅದೆಲ್ಲಕ್ಕಿಂತ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಅವರು, ನಮ್ಮ ರಾಷ್ಟ್ರೀಯ ನಾಯಕರು, ಯುವ ನಾಯಕರಾದಂತ ರಾಹುಲ್ ಜಿ ಅವರು ಬಂದು ನನಗೆ ಕ್ಯಾನ್ವಾಸ್ ಅನ್ನ ಮಾಡಿದ್ರು. ಅವರು ಒಂದು ಮಾತನ್ನ ಕೊಟ್ಟು ಹೋಗಿದ್ರು. ಆ ಮಾತನ್ನ ಇವತ್ತು ಉಳಿಸಿಕೊಂಡಿದ್ದಾರೆ. ಅವತ್ತು ಆ ಜನಸಂಖ್ಯೆಯನ್ನು ನೋಡಿ, ನೀವು ಗ್ಯಾರಂಟಿ ಗೆಲ್ತೀರಿ, ನೀವು ಗೆದ್ದು ನಮ್ಮ ಸರ್ಕಾರ ಬಂದ್ರೆ ನಿಮ್ಮನ್ನ ಉನ್ನತವಾದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನೇನು ಎಲ್ಲರೂ ಸೇರಿ ಕೊಟ್ಟಿದ್ರು. ಅದರಂತೆ ರಾಹುಲ್ ಜಿ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಇವತ್ತು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರನ್ನ ಇಷ್ಟೊತ್ತಲೇ ನಾವು ನೆನ್ಕೋಬೇಕು. ಇವ್ರು ಯಾರು, ಈ ಪುಣ್ಯಾತ್ಮರು ಯಾರು ಅರಸೀಕೆರೆಯನ್ನ ಜ್ಞಾಪಿಸಿಕೊಳ್ಳಲಿಲ್ಲ. ಆದ್ರೆ ಇವತ್ತು ನಮ್ಮನ್ನ ಜ್ಞಾಪಿಸಿಕೊಂಡು ಕಾಂಗ್ರೆಸ್ ಪಕ್ಷದಿಂದ ನಮ್ಮನ್ನ ಗುರುತಿಸಿ ಇವತ್ತು ಈ ಅರಸೀಕೆರೆ
ತಾಲೂಕಿನ ಜನತೆಯ ವಿಶ್ವಾಸವನ್ನ ಮೂಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾವೆಲ್ಲ ಒಟ್ಟಿಗೆ ಈ ಕ್ಷೇತ್ರವನ್ನ ಉನ್ನತಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಇನ್ನೂ ಆಗಬೇಕಾಗಿರ್ತಕ್ಕಂಥ ಭಾರಿ ಕೆಲಸಗಳಿದೆ. ನಾನು 2 ತಿಂಗಳಿನಿಂದ ಈ ಮಂತ್ರಿ ಪದವಿಗೋಸ್ಕರ ಇಲ್ಲಿ ಬರಲಿಕ್ಕೆ ಆಗಿಲ್ಲ, ಹೆಚ್ಚಿಗೆ ಕಾಲವನ್ನು ವ್ಯಯ ಮಾಡಲಿಕ್ಕೆ. ನಾನು ತಂದಿರ್ತಕ್ಕಂಥ ಗ್ರಾಂಟ್ ಸುಮಾರು 300-400 ಕೋಟಿ ಇದೆ. ಅದನ್ನೆಲ್ಲ ಈಗ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತೇನೆ. ಎಲ್ಲ ಊರಿಗೆ ಬರ್ತೇನೆ, ನಾನೇ ಸ್ವತಃ ಪೂಜೆ ಮಾಡ್ತೇನೆ. ನೀವು ಮಂತ್ರಿಯಾಗಿ ಎಲ್ಲೋ ಶಿವಲಿಂಗೇಗೌಡ ಇಲ್ಲಿಗೂ ಹೋಗ್ಬಿಟ್ಟ ಅಂತ ತಿಳ್ಕೋಬೇಡಿ. ನಾನು ಎಲ್ಲೂ ಹೋಗಲ್ಲ. ವಾರದಲ್ಲಿ 3 ದಿವಸ ನಾನು ಇದ್ದೇ ಇರ್ತೀನಿ. ನಿಮ್ಮೆಲ್ಲರ ಕೆಲಸಗಳನ್ನ, ಕಷ್ಟ ಸುಖಗಳನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಅಭಿಮಾನದಿಂದ ಇವತ್ತು ನೀವೇನ್ ಸೇರಿದ್ದೀರಿ, ಇನ್ಯಾವುದೇ ಇದನ್ನ ತಿಳ್ಕೋಬೇಡಿ ಅಂತಕ್ಕಂಥ ಮಾತನ್ನ ಹೇಳಿ, ಈಗ ನಮ್ಮ ಕೋಡಿ ಮಠದ ಅಜ್ಜಯ್ಯನವರ ಹತ್ರ ಹೋಗಿ ಬರಬೇಕು. ಅಲ್ಲಿಗೆ ಹೋಗ್ಲಿಕ್ಕೆ ತಾವು ಅನುಮತಿಯನ್ನು ಕೊಡಬೇಕು. ನಾನು ಜೇಂಕಲ್ ಸಿದ್ರ ಬೆಟ್ಟಕ್ಕೆ ಹೋಗ್ಬೇಕು, ಅಲ್ಲಿಂದ ಮಾಲೇಕಲ್ ತಿರುಪ್ತಿಗೆ ಹೋಗ್ಬೇಕು. ಇಂತೆಲ್ಲ ಕಾರ್ಯಕ್ರಮಗಳನ್ನ ಎಲ್ಲ ನನ್ನ ಯಾವ ದೇವರನ್ನ ನಂಬಿ ನಾನು ಇದು ಮಾಡ್ತಾ ಇದ್ದೇನೆ. ನಮ್ಮ ರಂಗಾಪುರದ ಅಜ್ಜಯ್ಯನವರ ಹತ್ರ ಹೋಗ್ಬೇಕು, ನೊಣವಿಂಕೆರ ಅಜ್ಜಯ್ಯನವರ ಹತ್ರ ಹೋಗ್ಬೇಕು, ಎಲ್ಲರ ಹತ್ರ ಹೋಗಿ ಮಾಡಬೇಕು. ನಾಳೆ ನಮ್ಮ ಆದಿಚುಂಚನಗಿರಿ ಮಠಾಧೀಶರು ಕೇರಳಕ್ಕೆ ಹೋಗಿದ್ದಾರೆ, ನಾಳೆ ಬರ್ತಾರೆ. ಅವರನ್ನೂ ಸಹ ನಾವು ಭೇಟಿ ಮಾಡಬೇಕು ನಾಳೆ ಸಂಜೆ. ಈ ರೀತಿ ಏನು ನಾವು ಒಂದು ಸಂಪ್ರದಾಯವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ, ಯಾವ ಜಾತ್ಯತೀತ ನಾಯಕತ್ವದ ಅಡಿನಲ್ಲಿ ಅರಸೀಕೆರೆಯನ್ನು ಕಟ್ಟಿದ್ದೇವೆ, ಅದರ ಭದ್ರ ಬುನಾದಿಯನ್ನ ಇದೇ ರೀತಿ ಮುಂದುವರಿಸಿಕೊಂಡು ಹೋಗೋಣ. ಕ್ಷೇತ್ರದ ಜನರ ನಿರೀಕ್ಷೆಗೆ ತಕ್ಕಂತೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದ್ದಾರೆ. ಪರ್ವೀಜ್ ಅಹಮದ್, ಅರಸೀಕೆರೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.